ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಹೋದ ವ್ಲಾಗಲ್ಲಿ ನಾನು ಹಬ್ಬದ ಹಿಂದಿನ ದಿನ ದೇವ್ರಿಗೆ ಏನೆಲ್ಲ ರೆಡಿ ಮಾಡಿಕೊಂಡೆ ಅಂತ ತೋರಿಸಿದ್ದೆ. ಈ ವ್ಲಾಗಲ್ಲಿ ಹಬ್ಬದ ದಿನ ಏನೆಲ್ಲ ಆಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಬ್ಬದ ದಿನ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಂತ ಹೇಳಿ ತುಂಬ ಬೇಗನೆ ಎದ್ದು ಸ್ನಾನ ಮುಗಿಸಿ ಇವಾಗ ದೇವರಿಗೆ ಮಿಕ್ಕಿದ ಅಲಂಕಾರನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ರಾತ್ರಿ ಸ್ವಲ್ಪ ಮಾಡಿದ್ದೆ, ಇನ್ನು ಬೆಳಗ್ಗೆ ಗೆದ್ದು ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಹಾಗೆಯೇ ನನಗೆ ಹುಷಾರಿಲ್ಲ ಅಂತ ಕೂಡ ಹೇಳಿದ್ದೆ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಟ್ಟಿಗೆ ನಾನು ದೇವ್ರ ಪೂಜೆನ ಮಾಡಿದ್ದೀನಿ. ಇವಾಗ ಎಲ್ಲನೂ ನೀಟಾಗಿ ರೆಡಿ ಮಾಡ್ತಾ ಇದ್ದೀನಿ. 4:35ರಿಂದ 5:20ವರೆಗೂ ಬ್ರಾಹ್ಮಿ ಮುಹೂರ್ತ ಇತ್ತಲ್ವ, ಅಷ್ಟರಲ್ಲಿ ಪೂಜೆ ಮಾಡಬೇಕಂತ ಹೇಳಿಬಿಟ್ಟು ಬೇಗನೆ ಪೂಜೆ ಮಾಡ್ತಾ ಇದ್ದೀನಿ. ಇವಾಗ 5 ಗಂಟೆ ಆಗಿರ್ಬೋದು ಸಮಯ. ನಾನೊಬ್ಬಳೇ ಬೇಗ ಎದ್ದು ಪೂಜೆನ ಮಾಡ್ತಾಯಿದ್ದೀನಿ, ಎಲ್ಲ ರೆಡಿ ಮಾಡಿಕೊಂಡು. ಪ್ರತಿ ವರ್ಷವೂ ಹಾಗೆಯೇ ನಾನು ಮಾತ್ರ ಬೇಗ ಎದ್ದು ಪೂಜೆ ಮಾಡ್ತೀನಿ. ಪೂಜೆಗೆ ಕೂತ್ರೆ ಏನಿಲ್ಲ ಅಂದರೂ 1 ಗಂಟೆ ಟೈಮ್ ಆದರೂ ಬೇಕೇ ಬೇಕು. ನಾವು ಪೂಜೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಪೂಜೆ ಮಾಡಿ ಮತ್ತು ಅಷ್ಟೋತ್ತರಗಳನ್ನೆಲ್ಲ ಹೇಳಿ ದೇವರಿಗೆ ನಮಸ್ಕಾರ ಮಾಡಿ ಎಲ್ಲ ಮುಗಿಯೋಷ್ಟರಲ್ಲಿ 1 ಗಂಟೆ ಆದರೂ ಬೇಕಾಗುತ್ತೆ. ಇವಾಗ ನನ್ನ ಪೂಜೆ ಶುರುವಾಗಿದೆ. ಮೊದಲು ನಾನು ವಿಘ್ನೇಶ್ವರನಿಗೆ ಪೂಜೆ ಮಾಡ್ತಾಯಿದ್ದೀನಿ. ಸೈಲೆಂಟ್ ಇತ್ತು ಏರಿಯಾ. ನಾನು ಪೂಜೆ ಮುಗಿಸಿ ಆಚೆ ಬಂದು ನಿಂತಾಗ ಕೆಲವ್ರ ಮನೆಗಳಲ್ಲಿ ಗಂಟೆ ಶಬ್ದ ಕೇಳಿಸ್ತಾ ಇತ್ತು, ಪೂಜೆ ಮಾಡ್ತಾ ಇರೋದು. ಬೆಳಗ್ಗೆನೇ ಈ ರೀತಿ ಪೂಜೆ ಮಾಡೋದು, ಗಂಟೆ ಶಬ್ದ ಕೇಳೋದು, ಎಲ್ಲ ಸೌಂಡ್ ಕೇಳ್ತಾ ಇದ್ದರೆ ಒಂಥರ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ನೆಮ್ಮದಿ ಅನ್ನಿಸ್ತಾ ಇರುತ್ತೆ. ಇವಾಗ ಟೈಮ್ 8:30 ಆಗಿದೆ. ಇವಾಗ ನನ್ನ ಮಗಳು ಎದ್ದು ಪೂಜೆ ಮಾಡ್ತಾ ಇದ್ದಾಳೆ. ಪ್ರತಿ ವರ್ಷವೂ ಹೀಗೇನೆ, ನಾನು ಮಾತ್ರ ಮೊದಲು ಎದ್ದು ಪೂಜೆ ಮಾಡೋದು, ಆನಂತರ ಇವರಿಬ್ಬರು ಎದ್ದು ಪೂಜೆ ಮಾಡೋದು. ಮುಂದಿನ ವರ್ಷದಿಂದ ಅಟ್ಲೀಸ್ಟ್ ನನ್ನ ಮಗಳನ್ನಾದರೂ ಬೇಗ ಏಳಿಸಿ ಪೂಜೆ ಮಾಡಿಸೋಣ ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ಒಬ್ಬಳೇ ಮಾಡ್ತಾಯಿದ್ರೆ ನನಗೂ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಮನೆಯಲ್ಲಿ ಎಲ್ಲರೂ ಜನ ಎದ್ದು ಪೂಜೆ ಮಾಡ್ತಾಯಿದ್ರೆ, ಓಡಾಡ್ತಾ ಇದ್ದರೆ ಖುಷಿ ಆಗುತ್ತೆ ನಮಗೂ ಪೂಜೆ ಮಾಡೋದಕ್ಕೆ. ನೋಡೋಣ ಮುಂದಿನ ವರ್ಷದಿಂದ ಏನಾದರೂ ಎದ್ದು ನನ್ನ ಜೊತೆನೇ ಪೂಜೆ ಮಾಡ್ತಾಳೋ ಇಲ್ವೋ ಅದು ಗೊತ್ತಿಲ್ಲ, ನೋಡ್ತೀನಿ ಏನು ಮಾಡ್ತಾಳೆ ಅಂತ. ಮತ್ತು ನನ್ನ ಮಗಳಿಗೆ ದೇವ್ರ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ. ಆದರೆ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಳ್ಳೋದಕ್ಕೆ ಇಷ್ಟನೇ ಇಲ್ಲ. ದೇವಸ್ಥಾನಕ್ಕೆ ಹೋಗೋದು, ದೇವ್ರ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ಅವಳಿಗೆ. ಟ್ರೆಡಿಷ್ನಲ್ ಡ್ರೆಸ್ ಹಾಕೋ ಅಂದರೆ ಮಾತ್ರ ಹಾಕ್ಕೊಳ್ಳೋದಿಲ್ಲ. ಮತ್ತು ತಲೆ ಸ್ನಾನ ಮಾಡಿದಾಗ ಅವಳು ನಾನ್ ವೆಜ್ ತಿನ್ನಲ್ಲ ಮತ್ತು ಮೊಟ್ಟೆ ಎಲ್ಲ ತಿನ್ನಲ್ಲ ಅಂತ ಸಖತ್ ಹಠ ಮಾಡ್ತಾಳೆ. ಇಲ್ಲ, ನಾನು ಇವತ್ತು ತಲೆ ಸ್ನಾನ ಮಾಡಿದ್ದೀನಿ, ನಾನ್ ವೆಜ್ ತಿನ್ನಲ್ಲ ನಾನು ಅಂತ ನಾವು ಬಲವಂತ ಮಾಡಿ ಅವಳಿಗೆ ತಿನ್ನಿಸ್ಬೇಕು. ಇವಾಗ ಮಧ್ಯಾಹ್ನ 3 ಗಂಟೆ ಆಗಿದೆ. ನಾನು ಇವಾಗ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನಕ್ಕೆ ನಾವು ತಿನ್ಕೊಂಡಿದ್ವಿ ಹಾಗೇ. ಇವಾಗ ಸಂಜೆ ನೈವೇದ್ಯಕ್ಕೆ ಅಂತ ಮಾಡ್ತಾಯಿದ್ದೀನಿ. ನೈವೇದ್ಯಕ್ಕೆ ನಾನು ಸಜ್ಜಿಗೆ ಮಾಡ್ತಿದ್ದೀನಿ. ಹಾಗೆಯೇ ತಿಳಿಸಾರು ಅಂದರೆ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಊಟಕ್ಕೆ ಬೇಳೆ ಸಾರು, ಅನ್ನ ಮತ್ತು ಬೀನ್ಸ್ ಪಲ್ಯ ಇದನ್ನೆಲ್ಲನೂ ನಾನು ಮಾಡ್ತಾಯಿದ್ದೀನಿ ಇವಾಗ.
ಎಲ್ಲ ಊಟ ಎಲ್ಲ ಆದಮೇಲೆ ನಾನಿವಾಗ ಮತ್ತೆ ದೇವ್ರನ್ನ ಕದಲಿಸೋದಕ್ಕೆ ಅಂತ ಹೇಳಿಬಿಟ್ಟು ಆರತಿ ಮಾಡ್ತಾ ಇದ್ದೀನಿ. ರಾತ್ರಿನೇ ಕದಲಿಸಿ ಇಡ್ತೀನಿ. ಶನಿವಾರ ಬೆಳಗ್ಗೆ ನಾನು ದೇವ್ರನ್ನ ಎತ್ತೋದು, ಅದಕ್ಕೋಸ್ಕರ ಇವಾಗ ರಾತ್ರಿನೇ ದೇವ್ರು ಕದಲಿಸ್ತಾ ಶನಿವಾರ ಬೆಳಗ್ಗೆ ನಾನು ದೇವರಿಗೆ ಪೂಜೆ ಮಾಡ್ತಿರೋದು. ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ನೈವೇದ್ಯ ಮಾಡಿ ಆನಂತರ ಪೂಜೆ ಮಾಡಿ ದೇವ್ರನ್ನ ಎತ್ತುವಂಥದ್ದು. ನಾನು ಇವತ್ತು ದೇವ್ರ ನೈವೇದ್ಯಕ್ಕೆ ಬಾಳೆಹಣ್ಣು ಹಾಕಿಬಿಟ್ಟು ಬಾಳೆಹಣ್ಣಿಂದು ರಸಾಯನ ಮಾಡಿದ್ದೆ, ಅದನ್ನೇ ದೇವ್ರ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ರಾಹುಕಾಲ ನೋಡಿಕೊಂಡು ದೇವ್ರನ್ನ ಎತ್ತಬೇಕು. ಹಿಂದಿನ ದಿನವೇ ಕಳಸನ ಕದಲಿಸಿದ್ರಿಂದ ನಾನು ಇವಾಗ ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ತಣ್ಣಗಾದ್ಮೇಲೆ ದೇವ್ರನ್ನ ಎತ್ತುತ್ತೀನಿ. ಇದಿಷ್ಟು ಈ ವರ್ಷ ನಾನು ನಮ್ಮ ಮನೆಯಲ್ಲಿ ಮಾಡಿದ್ದಂತಹ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವ್ಲಾಗ್ನ ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ನನ್ನ ಮುಂದಿನ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿ ಬರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪುತ್ತೆ. ನಾನು ನಿಮಗೆ ನನ್ನ ಮುಂದಿನ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ